ಕೊಡ್ರಿ. ಕೊಡಲ್ಲ ಸರ್. ಅರೆ ಕೊಡ್ರಿ. ಕೊಡಕ್ಕಿಲ್ಲ. ಕೈ ಬಿಡಿ ನೀವು. ಬಿಡಕ್ಕಿಲ್ಲ. ಕೊಡ್ರಿ. ಕೊಡಕ್ಕಿಲ್ಲ. ಕೊಡ್ರಿ. ಅಯ್ಯೋ ಕೊಡಲ್ಲ ಸರ್. ಅರೆ ಹೇಳ್ತೀನಲ್ಲ. ಸರ್ ಬಿಡಿ ಸರ್. ಅರೆ ಪರವಾಗಿಲ್ಲ ಕೊಡ್ರಿ. ಕೊಡಲ್ಲ ಸರ್. ನೀವು ನಮ್ಮ ಮನೆಗೆ ಬಂದಿರೋ ಗೆಸ್ಟ್ನ ಉಪಚಾರ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಕೊಡಿ. ಹೌದಾ ಸರ್? ನಾನು ನಿಮ್ಮ ಮನ್ಯಾಗ ಬಂದಿರೋ ಗೆಸ್ಟಾ? ಹೇ ಇಲ್ಲ ಇಲ್ಲ, ನೀವು ನಮ್ಮ ಮನೇಲಿ ಒಬ್ರು. Rishi, are you sure that this is okay, Rishi? I mean, ತಾರಾ ಆಂಟಿ ಇದನ್ನ ಒಪ್ಕೋತಾರ? ಯೂಶಲಿ ನಿಮ್ಮ ಮನೆಗೆ ಗೆಸ್ಟ್ ಬಂದರೆ ಅವ್ರಿಗೆ ಹೋಟೆಲ್ ಬುಕ್ ಮಾಡ್ತಾರಲ್ವಾ? ಬೇರೆಯವರು ಮನೇಲಿ ಉಳ್ಕೊಳ್ಳೋದು ತಾರಾ ಆಂಟಿಗೆ ಇಷ್ಟ ಆಗಲ್ಲ. ಏ ಅನಿಕಾ, ಅದು ಬೇರೆಯವರು ನೆಂಟ್ರಿಗೆ ಮಾತ್ರ. ಕಮಲಿಯವರು ನೆಂಟ್ರಲ್ವಲ್ಲ, ನಮ್ಮ ಮನೆಯಲ್ಲಿ ಒಬ್ರು. ಕಮಲಿಯವರೇ ಬನ್ನಿ. ಗೌರಿ ನಿಂತ್ಕೋ. ಅತ್ತೆಮ್ಮ, ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ಅವಳು ಈ ಮನೆ ಮೇಲೆ ವಿಷ ಕಾರ್ಬೇಕು ಅಂತ ಕಾಯ್ತಿರೋ ನಾಗರಹಾವು. ನನಗೂ ಗೊತ್ತಿಲ್ಲದೆ ಅವಳನ್ನ ಊಟ ಹಾಕಿ ಸಾಕ್ತಾ ಇದೀಯಾ? ಅವಳನ್ನ ಯಾವುದೇ ಕಾರಣಕ್ಕೂ ನಂಬೇಡ ಗೌರಿ. ಇಷ್ಟು ದಿನ ನೀನು ಈ ಮನೆ ಒಳಗೆ ಬರದೇ ಇರೋದಕ್ಕೆ ಕಾರಣ ಇವಳೇ. ಹಾವಿಗೆಷ್ಟೇ ಹಾಲೆರೆದ್ರು ಅದರೊಳಗಡೆ ಇರೋ ವಿಷ ಕಡಿಮೆ ಆಗೋದಿಲ್ಲ. ನೀನು ಒಳ್ಳೆ ಮನೆತನದಿಂದ ಬಂದವಳು, ಖಂಡಿತ ಮನಸ್ಕರಿಗೆ ಸಹಾಯ ಮಾಡ್ತೀಯ ಅನ್ನೋ ಲೆಕ್ಕಾಚಾರ ಅವಳದು. ಅದಕ್ಕೆ ನೀನು ಜಾಗ ಮಾಡಿಕೊಡ್ಬೇಡ. ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನಾಳೆ ಮನೇಲಿ ನವಗ್ರಹ ಶಾಂತಿ ಇದೆ. ಈಗ ನೀನು ಹೇಗೆ ಬಿಲ್ದಲ್ಲಿ ಮಲಗಿದ್ಯೋ ಹಾಗೆ ನಾಳೆನೂ ಇನ್ನು ಮುಂದೆನೂ ಇದ್ರೆ ನಿನಗೆ ಒಳ್ಳೇದು. Wait. ಏಯ್ ಏನಾಯ್ತು? ಅದು ಅಮ್ಮ ನಿಮ್ಮನ್ನ ಒಳಗೆ ಬಿಡಬಾರ್ದು ಅಂತ ಹೇಳಿದ್ದಾರೆ. See, I told you. ರಚನಾ, ಕಮಲಿಗೆ ಮಾತ್ರ ಹೋಟೆಲ್ ಬುಕ್ ಮಾಡಬೇಕಾ? ಡೋಂಟ್ ವರಿ, ನಾನು ಹೋಗಿ ಮಾತಾಡ್ತೀನಿ. ಏ ರಿಷಿ, ಇರು, ಅತ್ತೆನೇ ಬರ್ತಾ ಇದಾರೆ.
ನೀ ಏನಾದರೂ ಹೇಳಕ್ಕೆ ಹೋಗಿ ಆಮೇಲೆ ಅವ್ರು ಕೋಪ ಮಾಡ್ಕೊಂಡ್ಬಿಟ್ರೆ? ನಾನು ಬೇರೆ ಚಂದ್ರಿಗೆ ಮಾತು ಕೊಟ್ಟಿದ್ದೀನಿ. ಕಮಲಿನ ಒಂದಿನ ನಮ್ಮಲ್ಲೇ ಇಸ್ಕೊಡ್ತೀನಿ ಅಂತ. ಈಗ ನಿಮ್ಮಮ್ಮ ಬಂದೋದು ಏನು ರಾಮಾಯಣ ಮಾಡ್ತಾಳೋ ಏನೋ ಗೊತ್ತಿಲ್ಲ. ರೋಹಿತ್, ನಿಮ್ಮ ಅಮ್ಮನ ಹತ್ರ ನೀನೊಂದು ಸ್ವಲ್ಪ ಮಾತಾಡೋ. ಅಪ್ಪ ನಾನಾ? ಹ್ಞೂ ಕಣೋ, ಈಗ ಇರೋದ್ರಲ್ಲಿ ಇನ್ಯಾರು ಮಾತು ಕೇಳ್ತಾಳೆ ಅವಳು? ನೀನೇ ಮಾತಾಡಬೇಕು ಪ್ಲೀಸ್. ಕಮಲಿ ಮಹಾಜನ್ ಆಗಿ ನಂದಾ ಮನೆತನಕ್ಕೆ ಮೊದಲನೇ ಸಲ ಬರ್ತಾ ಇದೆಯಾ? ಆರತಿ ಮಾಡಿ ಒಳಗೆ ಕರ್ಕೋಬೇಕು ಅಂತ ಅಂದ್ಕೊಂಡೆ, ಅದಕ್ಕೆ ಕಾಯೋಕೆ ಹೇಳಿದೆ. ಓ, ಅದಕ್ಕ? ಮತ್ತಿನ್ಯಾಕೆ ಅಂದ್ಕೊಂಡ್ರಿ? ಓ, Mom, you are just awesome. The best mom in the world. I just love you. Mwah. ನಮ್ಮೆಲ್ರಿಗೂ ಒಂದೇ ಒಂದು ಸೆಕೆಂಡ್ ಟೆನ್ಷನ್ ಕೊಟ್ಬಿಟ್ಟಿದ್ಲು ಈ ರಾಕ್ಷಸಿ. ಏಯ್, ಅಮ್ಮ ಹೊರಗೆ ನಿಲ್ಸಕ್ಕೆ ಹೇಳಿದ್ರು, ಅದಕ್ಕೆ ನಿಲ್ಸಿದ್ನಪ್ಪ ಅಲ್ವಾ ಅಮ್ಮ? ಸರಿ ಸರಿ ಸರಿ, ಮಹಾಜನ್ ಮನೆ ಮೊಮ್ಮಗಳನ್ನ ಹೊರಗೆ ನಿಲ್ಸಿ ಜಗಳ ಆಡಬೇಡಿ. ಪೂರ್ಣಮ್ಮ ಅವರು ಫೋನ್ ಮಾಡಿ ಹೇಳಿದ್ರು, ಖುಷಿಯಿಂದ ಕಳಿಸ್ಕೊಡಿ, ಒಂದು ದಿನ ಏನಂತೆ, ಒಂದು ವಾರ ಬೇಕಾದರೂ ಇಲ್ಲಿರಲಿ ಅಂತಂದೆ. ನೀನಿಲ್ಲಿರೋವರೆಗೂ ಇದು ನಿಮ್ಮ ಮನೆ ಇದ್ದ ಹಾಗೆ. ಎಕ್ಸಾಕ್ಟ್ಲಿ ಮಾ, ನಾನು ಇದನ್ನೇ ಹೇಳಿದೆ. ರೋಹಿತ್, ನಿಮ್ಮಮ್ಮ ಹೀಗೆ ಬದಲಾಗ್ತಾರೆ ಅಂತ ಅಂದ್ಕೊಂಡಿರಲ್ಲ ಕಣೋ. ಬನ್ನಿ ಈಗ ಒಳಗೆ ಹೋಗೋಣ.
ಅನಿಕಾ ಬಾ. ಇಲ್ಲ ಇನ್ನೊಂದೆರಡು ದಿನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ನಂದೊಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದೆ, ಅದು ಮುಗಿಸ್ಕೊಂಡು ಆಮೇಲೆ ಕಾಲ್ ಮಾಡ್ತೀನಿ. ಯಾ ಡೆಫಿನೆಟ್ಲಿ. ಅನಿಕಾ ಸಿವ್, ಎಲ್ಲಿಗೆ ಹೊರಟೆ? ಮನೆಗೆ ರಿಷಿ. ಮನೆಗ? ಎಲ್ರೂ ನಾಳೆ ಪೂಜೆ ಕರೆದು ತಾರಾ ಆಂಟಿ ಜೊತೆ ಮಾತಾಡೋಣ ಅಂತ ಅನ್ಕೊಂಡೆ, ಬಟ್ ಆಗಲಿಲ್ಲ. ಸೊ ವಾಟ್, ಆಂಟಿ ಹತ್ರ ಮಾತ್ರ ಮಾತಾಡೋದಾ? ಫ್ರೆಂಡ್ಸ್ ಅಂತ್ಯ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ವಾ? ಅಲ್ಲ ರಿಷಿ, ಅದು ನಿನಗೂ ಕಮಲಿಗೂ ತೊಂದರೆ ಆಗ್ಬೋದೇನೋ ಅಂತ. ಹೇ ಕಮೋನ್ ಅನಿಕಾ, ನೀನಿದ್ರೆ ನಮಗೇನು ತೊಂದರೆ? ಖಂಡಿತವಾಗ್ಲೂ ಇಲ್ಲ. ಆ್ಯಂಡ್ ನಾನು ಕಮಲಿಯವರು ಹೇಗಿದ್ರು ಒಟ್ಟಿಗೆ ಇರ್ತೀವಿ. ಸಂಜೆ ಇವರೆಲ್ಲ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ, ನೀನು ಇರು. ಆರ್ ಯು ಶ್ಯೂರ್ ರಿಷಿ? ಯಾ, ಐ ಆಮ್ ಶ್ಯೂರ್. ಇರು, ಇಟ್ ವಿಲ್ ಬಿ ಫನ್. 1 second. ನಾನಂದ್ರೆ ನಿನಗಿಷ್ಟ ರಿಷಿ, ಅದು ನಿಂಗೆ ಸರಿಯಾಗಿ ಗೊತ್ತಿಲ್ಲ ಅಷ್ಟೇ. ಕಮಲಿ ಅನ್ನೋ ಭೂತ ನಿನ್ನ ಬಿಟ್ರೆ ನೀನು ಮತ್ತೆ ನನಗೆ ಹತ್ರ ಆಗ್ತೀಯ. ಮತ್ತೆ ರೂಮ್ ಎಲ್ಲ ಓಕೆನಾ? ಹ್ಞೂ ಸರ್. ಆ್ಯಕ್ಚುಲಿ ನನ್ನ ರೂಮಲ್ಲೇ ಉಳಿಸ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಇದಕ್ಕೆ ಬೇಡ ಅಂತ ಸುಮ್ಮನಾದೆ. ಸರ್, ನಿಮ್ಮ ಅವ್ವ ನನ್ನ ಮನೆಯೊಳಗೆ ಸೇರ್ಸ್ಕೊತಿದ್ರಾ ಇಲ್ವಾ ಅನ್ನೋದೇ ದಿಗ್ಲಾಗಿತ್ತು. ನೀವು ನೋಡಿದ್ರೆ ನನ್ನ ರೂಮ್ ಒಳಗೆ ಉಳಿಸ್ಕೊತಿದ್ರಾ? ಭಯ ಯಾಕೆ? ಈಗ ನಮ್ಮಮ್ಮ ಮೊದಲಿನ ಥರ ಇಲ್ಲ. ಆಗ್ಲೇನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಹಾಗಾಗಿ ಕೋಪ ಆಯಿತು. ಆದರೆ ಈಗ ನೀವಂದರೆ ಅಮ್ಮಂಗೆ ಇಷ್ಟನೇ. ನಮಗೂ ಇಷ್ಟನೇ. ಹೇ ಕಳೀಸ್, ನಾವು ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊತಾ ಇದ್ದೀರಾ? ನಿಮ್ಮಿಬ್ರು ಮಧ್ಯ ಅಂತ ಸೀಕ್ರೆಟ್ ಏನಿಲ್ಲ ಬಿಡ. ನೀನು ಅಕ್ಕ, ಅತ್ತೆನೇ ಆರತಿ ಮಾಡಿ ಒಳಗೆ ಕರ್ಕೊಳಂಗಾಯ್ತು. ನೋಡಿದ್ಯಾ ಎಂತ ಅದೃಷ್ಟವಂತೆ. ನೀವು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದರೂ ಕಮಲಿ ಅವರು ಅದೃಷ್ಟವಂತೆ ಅಂತ ನಮಗೆ ಗೊತ್ತು. ಓಹೋ, ನೀವಿಬ್ರು ಮಾತಾಡ್ತಿದ್ದಾಗ ನಾವು ಒಳಗೆ ಬಂದ್ವಿ ಅಂತ ಇವನಿಗೆ ಸಿಟ್ಟು. ಅಷ್ಟು ಗೊತ್ತಿದ್ರು ಯಾಕೆ ಬರಕ್ಕೆ ಹೋದ್ರು? ಮೈಂಡ್ ವಾಯ್ಸ್ ಅನ್ಕೊಂಡು ಜೋರಾಗಿ ಮಾತಾಡ್ತಿದ್ದೀರಾ ಸರ್? ನಿಮ್ಮಿಬ್ರು ಕೇಳಿಸ್ಲಿ ಅಂತಾನೆ ಜೋರಾಗಿ ಹೇಳಿದ್ದು. ಹೊರಡ್ತೀರಾ? ಹೇ, ನಾಳೆವರೆಗೂ ಕಮಲಿ ಇಲ್ಲೇ ಇರ್ತಾಳಲ್ಲೋ, ಯಾಕೆ ಹೀಗೆ ಆಡ್ತಿದ್ಯಾ? ಏಯ್, ನಾಳೆವರೆಗೂ ಮಾತ್ರ ಇರೋದು, ಹೊರಡು. ಅದ್ಗೆ ಇವರಿಬ್ರಿಗೂ ಎಂಗೇಜ್ಮೆಂಟ್ ಆಗೋವರೆಗೂ ಒಟ್ಟಿಗೆ ಇರಕ್ ಬಿಡಬಾರ್ದು. ರಾಕ್ಷಸಿ. ಸರಿ, ಕಮಲಿ ಸ್ವಲ್ಪ ಫ್ರೆಶ್ ಅಪ್ ಆಗಲಿ. ನೀ ಬಾ. ರಚನಾ, ಅವನ್ನ ಕರ್ಕೊಂಡು ಬಾರೆ. ಹ್ಞೂ ಅತ್ತೆ. ಬಾ ಬಾ ಹೋಗೋಣ. ಹೇ, ಬಾರೋ ಬಾ. ಕಮಲಿ ಅವ್ರಿಗೇನು ಗೊತ್ತಾಗಲ್ಲ, ನಾನು ಹೆಲ್ಪ್ ಮಾಡ್ತೀನಿ. ಬಾ. ಸರಿ, ನಾನು ಆಫೀಸಿಗೆ ಬಂದು ನೋಡ್ತೀನಿ. ರೀ, ಜ್ಯೂಸ್ ತಗೊಳ್ಳಿ. ಜ್ಯೂಸ್ ಯಾರು ಮಾಡಿದ್ದು ಹೇಳಿ? ನಮ್ಮ ರಿಷಿ. ರಿಷಿನ? ಕಮಲಿ ಬಂದ್ಯಾಳಲ್ಲ, ಇನ್ಮೇಲೆ ನೋಡ್ತೀರಿ ತನ್ನ ಒಂದೊಂದೇ ಟ್ಯಾಲೆಂಟ್ನ ತೋರಿಸ್ತಾ ಇರ್ತಾನೆ. ಅವರಿಬ್ರು ಪ್ರೀತಿನ ನೋಡೋಕ್ಕೆ ಚಂದ ರೀ, ಒಬ್ರಿಗೊಬ್ರು ಬಿಟ್ಕೊಡೋದೇ ಇಲ್ಲ. ಬೇರೆ ಯಾರು ಕಮಲಿ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ರಿಷಿಗೆ ಒತ್ತಡ ಹೇರಿ ಮನೇಲಿ ಜಗಳನೇ ತಂದ್ಬಿಟ್ಟಿರೋರು. ಕಮಲಿ ಆಗಿದ್ದಕ್ಕೆ ತಾಳ್ಮೆಯಿಂದ ಕಾಯ್ತಾ ಇದ್ದಾಳೆ. ಅವಳು ಬೆಳೆದಿರೋ ರೀತಿನೇ ಅಂಥದ್ದು ಅಲ್ವಾ ರೀ? ನೋಡು ಹಾಸಿನಿ, ಸುಮ್ಮನೆ ಅವಳನ್ನ ಹೋಗ್ಲಿ ತಲೆ ಮೇಲೆ ಕೂರ್ಸ್ಕೊಬೇಡ ನೀನು. ನಾನೇನು ತಪ್ಪಾಗಂದೆ? ಕಮಲಿ ಆಗಿದ್ದಕ್ಕೆ ಈ ಮನೇಲಿ ಜಗಳಗಳಾಗಿಲ್ಲ ಅಂತಂದ್ಯಲ್ಲ,
ಕಮಲಿ ಮದುವೆ ಆಗಿ ಬಂದ್ರೆ ಮನೆಯಲ್ಲಿ ಜಗಳಗಳಾಗತ್ತೆ. ಯಾಕ್ರಿ ಹಾಗಂತೀರಾ? ನಾನೇನು ಶಾಪ ಹಾಕ್ತಿಲ್ಲ ಹಾಸಿನಿ. ಅವರಿಬ್ರು ಖುಷಿಯಾಗಿದ್ರೆ ನನಗೂ ಸಂತೋಷನೇ. ಆದರೆ ಅಮ್ಮನ ಬಗ್ಗೆ ನಿನಗೆ ಗೊತ್ತಲ್ವಾ? ಈಗ ನೀವೆಲ್ಲ ಸೇರ್ಕೊಂಡು ಅವ್ರ ಮನಸ್ಸಲ್ಲಿ ಆಸೆ ಹುಟ್ಟಿಸಿ ನಾಳೆ ಇದ್ಯಾವುದು ನಡೀದೆ ಹೋದ್ರೆ ಕಮಲಿ ಮತ್ತು ರಿಷಿ ಅವ್ರ ಪ್ರೀತಿಲಿ ಸೋತು ಜೀವನ ಪೂರ್ತಿ ಕೊರಗೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಒಳಗೆ ಬರ್ಬೋದಾ? ಅಯ್ಯೋ ಬನ್ನಿ ಸರ್. ಕುತ್ಕೋ ಕಮಲಿ, ಪರವಾಗಿಲ್ಲ. ಇಲ್ಲ ಸರ್, ಪರವಾಗಿಲ್ಲ. ಮನೆಯೆಲ್ಲ ಓಕೆ ಅಲ್ವಾ? ಹಾಂ ಸರ್. ಸರ್ ಬೇಡ ಕಮಲಿ, ರೋಹಿತ್ ಅಂತಾನೆ ಕರಿಬೋದು. ಅಯ್ಯೋ ಇಲ್ಲ ಸರ್, ಅದು ಹಂಗೆ ರೂಢಿ ಆಗೋಗೈತೆ. ಕೆಲವೊಂದನ್ನು ನಾವು ಎಷ್ಟೇ ಟ್ರೈ ಮಾಡಿದ್ರೂ ಬದಲಾಯಿಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಚಿಕ್ಕ ವಯಸ್ಸಿಂದ ಬಂದಿರೋ ಗುಣ. ನೀನು ಎಲ್ರಿಗೂ ಮರ್ಯಾದೆ ಕೊಟ್ಟೆ ಬೆಳೆದಿದ್ಯಾ ಅಲ್ವಾ? ಹ್ಞೂ ಸರ್, ಅವ್ವ ಮೊದಲಿಂದನೂ ಹೇಳ್ಕೊಟ್ಟವಳೆ. ನಮ್ಮಮ್ಮನೂ ಅಷ್ಟೇ. ಇಂಥ ವಿಷಯಗಳಲ್ಲಿ ಸ್ವಲ್ಪ ಅಲ್ಲ, ತುಂಬ ಜಾಸ್ತಿನೇ ಸ್ಟ್ರಿಕ್ಟ್. ನಿನಗೂ ಗೊತ್ತಿರಬೇಕಲ್ವಾ? ಆದರೆ ಕಮಲಿ, ನಮ್ಮಮ್ಮನಲ್ಲಿ ಒಂಥರ ಹಠ ಇದೆ. ನಾನು ಹೇಳಿದ್ದು ನಡಿಬೇಕು ಅಂತನೋ ಅಥವಾ ನನ್ನ ಮಕ್ಕಳು ತಪ್ಪದಾರಿಲಿ ನಡಿಬಾರ್ದು ಅಂತನೋ. ಶಿ ಈಸ್ ಕಾನ್ಸ್ಟೆಂಟ್ಲಿ ವರೀಡ್. ನಂದು ಲವ್ ಮ್ಯಾರೇಜೇ ಕಮಲಿ. ನಾನು ಮತ್ತು ಹಾಸಿನಿ ತುಂಬಾ ಇಷ್ಟಪಟ್ಟು ಮದುವೆ ಆದ್ವಿ. ಆದರೆ ಮದುವೆ ಆದಮೇಲೆ ಎಲ್ಲನೂ ತಲೆ ಕೆಳಗಾಗೋಯ್ತು. ಪ್ರೀತಿ ಅನ್ನೋದು ಇಬ್ಬರ ಮಧ್ಯೆ ಮಾತ್ರ ಅಲ್ಲ, ಮದುವೆ ಆದಮೇಲೆ ಮನೇಲಿ ಎಲ್ಲರ ಮಧ್ಯೆನೂ ಇರಬೇಕು ಅನ್ನೋದು ಅರ್ಥ ಆಯಿತು. ಈಗ ನಿನ್ನ ಮತ್ತು ರಿಷಿನ್ ನೋಡಿದಾಗಲೂ ನನಗದೇ ನೆನಪಾಗುತ್ತೆ. ಎಷ್ಟೋ ಸಲ ಹೇಳಬೇಕು ಅಂತ ಅಂದ್ಕೊಳ್ತೀನಿ, ಆದರೆ ಆಗಿರಲಿಲ್ಲ. ನೋಡು ಕಮಲಿ, ಈ ವಿಷಯದಲ್ಲಿ ರಿಷಿಗಿಂತ ತಾಳ್ಮೆಯಿಂದ ಮತ್ತು ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಳು ನೀನು. ರಿಷಿಗೆ ನೀನಿನ್ನೂ ಹತ್ತಿರ ಆಗಿ ಅದು ಕಹಿಯಾಗಿ ಮುಗಿಯೋದಕ್ಕಿಂತ ಈಗಿಂದಲೇ ಎಚ್ಚೆತ್ಕೊಳ್ಳೋದು ಒಳ್ಳೇದಲ್ವಾ? ಕಮಲಿ, ನಾನು ನಿನ್ನ ಡಿಸ್ಕರೇಜ್ ಮಾಡ್ತಿಲ್ಲ, ನೀವು ಮಾಡ್ತಿರೋದು ತಪ್ಪು ಅಂತಲೂ ಹೇಳ್ತಿಲ್ಲ. ನಿಮ್ಮಿಬ್ಬರು ಜೋಡಿ ನನಗೂ ಇಷ್ಟ. ಆದರೆ ಯೋಚನೆ ಮಾಡು ಕಮಲಿ, ನಿಮ್ಮ ಜೀವನ ನಮ್ಮ ಹಂಗೆ ಆಗೋದು ಬೇಡ ಅಂತ ಅಷ್ಟೆ. ನೀನು ರೆಸ್ಟ್ ಮಾಡಮ್ಮ, ನಾನು ಬರ್ತೀನಿ. ಸರ್, ದಿಕ್ಲಾಗೋಯ್ತು ಸರ್. ನಮ್ಮ ಮನೇಲಿ ಅದು ನಾನು ಜೊತೆಲಿರ್ಬೇಕಾದ್ರೆ ದಿಗ್ಲ. ಅರೆ, ಏನಾಯ್ತು ಕಮಲಿ ಅವರೇ? ಮುಖದಲ್ಲಿ ವೋಲ್ಟೇಜ್ ಕಮ್ಮಿ ಆಗಿದೆ. ಯಾರಾದರೂ ಏನಾದರೂ ಅಂದ್ರ? ಅಯ್ಯೋ ಇಲ್ಲ ಸರ್, ನಮ್ಮ ಮನ್ಯಾಗೆ ನನ್ಗೆ ಯಾರೇನು ಹೇಳ್ತಾರೆ? ಅದು ಮತ್ತೆ
ಇಷ್ಟ ಆಯ್ತಾ ಹಾಂ ಅರೇಂಜ್ಮೆಂಟ್ಸ್? ಸ್ಯಾನೆ ಇಷ್ಟ ಆಯಿತು ಸರ್. ನೀವು ನನಗೆ ಏನೋ ಒಂದು ಕೊಡೋದು ಬಾಕಿ ಇತ್ತಲ್ಲ, ಅದನ್ನ ಮಾಮೂಲಿ ಜಾಗದಲ್ಲಿ ಕೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಈ ಸೆಟಪ್. ನಾನೇನು ಕೊಡೋದು ಬಾಕಿ ಇತ್ತು ಸರ್? ಅಚ್ಚೋ, ಮರು ಶುರು ಆಯ್ತಾ ಕಮಲಿ ಅವ್ರಿಗೆ? ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಸರ್ ಜ್ಞಾಪಿಸ್ಕೊಳ್ಳಿ, ನಿನ್ನೆ ರಾತ್ರಿ ಸುಮಾರು ಇದೇ ಹೊತ್ತಿಗೆ ನೀವು ನನಗೇನು ಹೇಳಿದ್ರಿ ಅಂತ. ನೀವಾಗೆ ಈ 3 ದಿನದಲ್ಲಿ ನನ್ನ ಹತ್ರ ಬರೋರಾಗಿದ್ರೆ ನನಗೊಂದು ಮುತ್ತು ಕೊಡ್ತೀರಾ?